ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಕೆಸೆಟ್ ಎಕ್ಸಾಮ್ಗೆ ಲಾಸ್ಟ್ ಪ್ರಿಪ್ರೇಷನ್ ನಿಮ್ಮದು. ಸೊ ನನ್ನ ಕಡೆಯಿಂದ ನಿಮಗೆ ಒಂದು ಸಿಂಪಲ್ ಟಿಪ್ಸ್ ಏನು ಅಂದರೆ, ಕೆಸೆಟ್ ಎಕ್ಸಾಮ್ ಇನ್ನೇ ನಾಳೆ ಎಕ್ಸಾಮ್ ಇದೆ. ಇವತ್ತು ಯಾವುದಾದ್ರೂ ಹೊಸ ಕಾನ್ಸೆಪ್ಟ್ಗಳನ್ನು ಖಂಡಿತ ಓದೋಕ್ಕೆ ಹೋಗ್ಬೇಡ್ರಿ. ನಾನು ಆ ಕಾನ್ಸೆಪ್ಟ್ ಓದಿಲ್ಲ, ಈ ಕಾನ್ಸೆಪ್ಟ್ ಓದಿಲ್ಲ ಅಂತ ಹೊಸದಾಗಿ ಏನು ರಿಸರ್ಚ್ ಮಾಡಿ ಹೊಸ ವಿಚಾರಗಳನ್ನು ಕಲಿಯೋದಕ್ಕಿಂತ ಬಿಫೋರ್ ನೀವೇನು ಮಾಡಬೇಕು ಅಂದರೆ, ಇಷ್ಟು ದಿನ ಓದಿರೋ ವಿಚಾರಗಳನ್ನು ರಿವಿಸನ್ ಮಾಡ್ಕೊತ ಹೋಗಿ ಸಾಕು. ಹೊಸದು ನೀವು ಕಲಿಯೋಕ್ಕೆ ಹೋದರೆ ಟೈಮ್ ಭಾಳ ಬೇಕಾಗುತ್ತೆ, ಹಳೆದು ಕೂಡ ಮರ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಷ್ಟು ದಿನ ಓದಿರೋ ಕಾನ್ಸೆಪ್ಟ್ಗಳನ್ನು ಮತ್ತೊಂದು ಸಲ ಮೈಂಡ್ ಮ್ಯಾಪಿಂಗ್ ಮಾಡ್ತಾ ಹೋಗ್ರಿ. ಎಕ್ಸಾಮಲ್ಲಿ ನೀವು ಕಾಮಾಗಿ ಕುತ್ಕೊಂಡು ಎಕ್ಸಾಮಲ್ಲಿ ನೀವು ಸ್ಕೋರ್ ಮಾಡೋಕ್ಕೆ ಚಾನ್ಸಸ್ ಇದೆ. ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಕೆಸೆಟ್ ಎಸ್ಪೆಷಲಿ ಪೇಪರ್ ಫಸ್ಟ್ ಅದರಲ್ಲಿ ಕೇಳೋ ಈ ಡಾಟಾ ಇಂಟರ್ಪ್ರಿಟೇಷನು, ಲಾಜಿಕಲ್ ರೀಸನಿಂಗು, ಆಪ್ಟಿಟ್ಯೂಡಿಗೆ ಸಂಬಂಧಪಟ್ಟಂಥ 15 ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 30 ವೀಡಿಯೋಸ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ವಿ. ಇವು 31st ವೀಡಿಯೋ. ಸೊ ಈ ಕ್ಲಾಸಲ್ಲೂ ಕೂಡ ಕೆಲವೊಂದು ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ಯಾವ ಥರ ಬಂದರೆ ಹೆಂಗೆ ಆನ್ಸರ್ ಮಾಡೋ ಒಂದು ಸಿಂಪಲ್ ಟ್ರಿಕ್ಸನ್ನು ನಾನು ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಿಂದ ಒಂದು ಕರ್ನಾಟಕ ಭೂಗೋಳ ಅಂತ ಒಂದು ಹೊಸ ಪುಸ್ತಕ ಬಿಡುಗಡೆ ಆಗಿದೆ. ಸೊ ನಮ್ಮ ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಪುಸ್ತಕ. ಈ ಪುಸ್ತಕ ನಿಮಗೆ ಅವಶ್ಯಕತೆ ಇದ್ದರೆ ಸೊ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರಿಗೆ ಕರೆ ಮಾಡಿ ಆ ಪುಸ್ತಕವನ್ನು ನಿಮ್ಮ ಮನೆಗೆ ಪೋಸ್ಟಲ್ ಮೂಲಕ ತರಿಸ್ಕೋಬೋದು. ಸೊ ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ TET, GPST, HSTR ಇನ್ನು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರಿಗೆ ಕರೆ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ತರಬೇತಿ ಪಡೆದ 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬೀಟ್ ಫಾರೆಸ್ಟ್ರಿ ಎಕ್ಸಾಮಲ್ಲಿ ಸೆಲೆಕ್ಟ್ ಆಗಿರೋದು ಒಂದು ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಇವತ್ತಿನ ಕ್ಲಾಸಲ್ಲಿ ಮೊದಲನೇ ಪ್ರಶ್ನೆಗೆ ಎಂಟ್ರಿ ಆಗೋಣ. ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬನ್ನಿ. ಇಲ್ಲೊಂದು ನಿಮಗೆ ಪೈ ಚಾರ್ಟ್ ಕಾಣಿಸ್ತಾ ಇದೆ. ಡಾಟಾ ಇಂಟರ್ಪ್ರಿಟೇಷನಲ್ಲಿ ಪೈ ಚಾರ್ಟ್ ಕೊಡ್ಬೋದು, ಡಾಟಾ ಟೇಬಲ್ ಕೊಡ್ಬೋದು, ಅಥವಾ ಬಾರ್ ಗ್ರಾಫ್ ಕೊಡ್ಬೋದು, ಅಥವಾ ಲೈನ್ ಗ್ರಾಫ್ ಕೇಳೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಒಂದು ಪೈ ಚಾರ್ಟ್ ಕಾಣಿಸ್ತಾ ಇದೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟಂಥ ಪೈ ಚಾರ್ಟ್ ಅಂತ ನಿಮಗೆ ಫಸ್ಟ್ ಅರ್ಥ ಆದ್ರೆ ಮಾತ್ರ ಪ್ರಶ್ನೆಗಳಿಗೆ ಆನ್ಸರ್ ಮಾಡಲಿಕ್ಕೆ ಈಸಿ ಅನಿಸುತ್ತೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೈ ಚಾರ್ಟ್ ಅಂದರೆ, the expenditure incurred by a book publishing company on various items in 2015 are given in the following pie chart. Study this chart and answer the questions. ಅಂದರೆ 2015ರಲ್ಲಿ ಒಂದು ಪುಸ್ತಕ ಪ್ರಕಾಶನ ಕಂಪನಿ, ಬುಕ್ ಪಬ್ಲಿಕೇಶನ್ ಕಂಪನಿ ವಿವಿಧ ವಸ್ತುಗಳಿಗೆ ಮಾಡಿದ ವೆಚ್ಚವನ್ನು ಈ ಕೆಳಗಿನ ಪೈ ಚಾರ್ಟ್ನಲ್ಲಿ ನೀಡಲಾಗಿದೆ. ಈ ಚಾರ್ಟನ್ನು ಅಧ್ಯಯನ ಮಾಡಿ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಿ. ಅಂದರೆ ಒಂದು ಬುಕ್ ಪಬ್ಲಿಕೇಶನ್ ಕಂಪನಿ ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಿದೆ 2015ರಲ್ಲಿ 2015ರಲ್ಲಿ ಅಂತ ಕೊಡ್ತಾ ಆಗಿದ್ದಾರೆ. ಸೊ ಇಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಅಂದರೆ ನೋಡ್ರಿ, ಇಲ್ಲಿ 20% ಏನಿದೆಯಲ್ಲ ಈ ಭಾಗದಲ್ಲಿ 20% ಅಂತ ಕೊಟ್ಟಿದ್ದಾರಲ್ಲ. ಸೊ ಆ 20% ಪ್ರಿಂಟಿಂಗ್ ಕಾಸ್ಟ್ ಆಗಿದೆ, ಮುದ್ರಣ ವೆಚ್ಚ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ 15% ಇದೆಯಲ್ಲ 15%, ಈ 15% ಏನಿದೆಯಲ್ಲ ಇದು ರಾಯಲ್ಟಿ ಅಂದರೆ ರಾಯಧನ, ಪುಸ್ತಕವನ್ನು ಬರೆದಿರ್ತಕ್ಕಂಥ ಲೇಖಕರಿಗೆ ಕೊಡ್ತಕ್ಕಂಥ ನಾವು ರಾಯಲ್ಟಿ ಅಂತ ಕರಿತೀವಿ. ಸೊ ಆ ಲೇಖಕರಿಗೆ ಏನು ಕೊಡ್ತಾರಲ್ಲ ಗೌರವಧನ, ಅದು ರಾಯಲ್ಟಿ ಅಂತ ಕರಿತೀವಿ. 15% ಕೊಟ್ಟಿದ್ದಾರೆ. 10% ಅಮೌಂಟನ್ನು ಟ್ರಾನ್ಸ್ಪೋರ್ಟೇಷನಿಗೆ ಖರ್ಚು ಮಾಡಿದ್ದಾರೆ, ಸಾರಿಗೆಗಾಗಿ 10% ಅಮೌಂಟನ್ನು ಖರ್ಚು ಮಾಡಿದ್ದಾರೆ. ಸೊ ಈ 10% ಅಮೌಂಟನ್ನು ಅಡ್ವರ್ಟೈಸ್ಮೆಂಟ್, ಅದರ ಜಾಹೀರಾತಿಗಾಗಿ 10% ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಈ 30% ಅಮೌಂಟನ್ನು ಬೈಂಡಿಂಗ್ ಮಾಡಲಿಕ್ಕೆ, ಆ ಪುಸ್ತಕವನ್ನು ಬೈಂಡ್ ಮಾಡಲಿಕ್ಕೆ 30% ಅಮೌಂಟ್ ಖರ್ಚಾಗಿದೆ. ಈ 15% ಅಮೌಂಟ್ ಇದೆಯಲ್ಲ ಅದು ಪೇಪರ್ ಕಾಸ್ಟ್ ಅಂದರೆ ಕಾಗದದ ವೆಚ್ಚಕ್ಕೆ 15% ಅಮೌಂಟ್ ಖರ್ಚಾಗಿದೆ. ಒಂದು ಬುಕ್ ಪಬ್ಲಿಕೇಶನ್ ಕಂಪನಿ 2015ರಲ್ಲಿ ಈ ಯಾವುದಕ್ಕೆ ಎಷ್ಟೆಷ್ಟು % ಅಮೌಂಟನ್ನು ಖರ್ಚು ಮಾಡಿದೆ ಅಂತ ಕೊಟ್ಟಿದ್ದಾನೆ. ಎಲ್ಲವೂ ಸೇರಿದ್ರೆ ನೋಡ್ರಿ 20, 15, 35, 45, 55 ಪ್ಲಸ್ ಒಂದು 15 ಅಂದರೆ 70 ಪ್ಲಸ್ ಒಂದು 30 ಅಂದರೆ ಟೋಟಲಿ 100% ಆಗುತ್ತೆ. ಪರ್ಸೆಂಟೇಜಲ್ಲಿ ಕೊಟ್ಟಾಗ ಎಲ್ಲ ಸೇರಿ 100% ಆಗುತ್ತೆ. ಸೊ ಇದನ್ನು ಯೂಸ್ ಮಾಡ್ಕೊಂಡು ನೋಡ್ರಿ, ಇದನ್ನು ಯೂಸ್ ಮಾಡಿಕೊಂಡು ಮೊದಲಿಗೆ ನಾವು ಇಫ್ ದ ಮಾರ್ಕೆಟ್ ಪ್ರೈಸ್ ಆಫ್ ಎ ಬುಕ್ ಈಸ್ ₹180 and it is 20% above cost price, then the cost of paper for a single copy is, ನೋಡ್ರಿ ಒಂದು ಪುಸ್ತಕದ ನಿಗದಿತ ಬೆಲೆ 180 ಆಗಿದ್ದು, ನಿಗದಿತ ಬೆಲೆ ಅಂದರೆ ಒಂದು ಪುಸ್ತಕದ ಮೇಲೆ ₹180 ರೇಟ್ ಅಂತ ಪ್ರಿಂಟ್ ಮಾಡಿರ್ತಾರೆ, MRP ಅಂತ ಕರೀತಾರೆ. ಅದು MRP ₹180 ಆಗಿದೆ ಅಂತ ಅಂದರೆ MRP ₹180 ಪ್ರಿಂಟ್ ಮಾಡಿದ್ದಾರೆ. ಅದು
ಸ್ವಾಮ್ಯದ ಬೆಲೆಗಿಂತ ಅಂದರೆ 20% ಅಬೋವ್ ಕಾಸ್ಟ್ ಪ್ರೈಸ್ ಅಂದರೆ ಇಲ್ಲಿ ಅದರ ಕೊಂಡ ಬೆಲೆ ಅಂತ ಕರೀತಾರೆ, ಅದರ ಮೂಲ ಬೆಲೆ ಅಂತಲೂ ಕರಿತೀವಿ, ಅಥವಾ ಅದರ ಅಸಲು ಬೆಲೆಗಿಂತ 20% ಹೆಚ್ಚಿದೆ ಅಂತ. ಆ MRP 180 ರೂಪಾಯಿ ಏನಿದೆಯಲ್ಲ ಅದರ ಮೂಲ ಬೆಲೆಗಿಂತ ಅಸಲು ಬೆಲೆಗಿಂತ 20% ಜಾಸ್ತಿ ರೇಟನ್ನು ಪುಸ್ತಕದ ಮೇಲೆ ಪ್ರಿಂಟ್ ಮಾಡಿದ್ದಾರೆ. ಸೊ ಆಗ ಅದರಲ್ಲಿ ಕೇಳಿರೋದು ಒಂದು ಪ್ರತಿಗೆ ಕಾಗದದ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಒಂದು ಕಾಪಿ ಪ್ರಿಂಟ್ ಮಾಡಿಸ್ಲಿಕ್ಕೆ ಪೇಪರ್ ಕಾಸ್ಟ್ ಎಷ್ಟು ರೂಪಾಯಿ ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ ಇಲ್ಲಿ. ಸೊ ನೋಡ್ರಿ ಇಲ್ಲಿ 20% ಹೆಚ್ಚು ಬೆಲೆಯನ್ನು ನಮೂದು ಮಾಡಿದ್ದಾರೆ. 20% ಹೆಚ್ಚು ಅಂದರೆ 100 ರೂಪಾಯಿ ಇರೋ ವಸ್ತುವನ್ನು 120 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದಂಗೆ. ಆ ಪುಸ್ತಕದ 120% ಅಮೌಂಟ್ ಅಂದರೆ ಈ 180 ರೂಪಾಯಿಗೆ ಸಮ ಅಂತ ಅರ್ಥ. ಆ ಪುಸ್ತಕದ ಮೇಲೆ 20% ಹೆಚ್ಚು ಬೆಲೆಯನ್ನು ಪ್ರಿಂಟ್ ಮಾಡಿದ್ದಾರೆ ಅಂದರೆ 120% ಅಮೌಂಟ್ ಅಂದರೆ ಆ ಪುಸ್ತಕದ 120% ಅಮೌಂಟ್ ಅಂದರೆ ಅಲ್ಲಿ ಪ್ರಿಂಟ್ ಮಾಡಿದ್ರೆ 180 ರೂಪಾಯಿ ಆಗುತ್ತೆ. ಈ ಅಸಲು ಅಥವಾ ಮೂಲ ಬೆಲೆ ಬೇಕು, ಅದರ ಖರ್ಚು ಎಷ್ಟು ಬಂದಿದೆ ಅಂತ ಕಂಡುಹಿಡಿಬೇಕಂದ್ರೆ 100% ಮಾಡ್ಕೊಂಡ್ರೆ ಸೊ ಎಷ್ಟು ಅದರ ಮೂಲ ಬೆಲೆ ಅಂತ ಗೊತ್ತಾಗುತ್ತೆ. ಇಲ್ಲಿ 62 120, 63 180, 2 5 10 0 ಪಕ್ಕ ಬರೆಯೋಣ. 50 × 3 ಅಂದರೆ 150 ರೂಪಾಯಿ ಟೋಟಲ್ ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಲಿಕ್ಕೆ ಖರ್ಚಾಗಿರೋದು. ಟೋಟಲ್ ಒಂದು ಪುಸ್ತಕ ಪ್ರಿಂಟ್ ಮಾಡಲಿಕ್ಕೆ 150 ರೂಪಾಯಿ ಖರ್ಚಾಗಿದೆ. ಸೊ ಅದರಲ್ಲಿ ಕಾಗದದ ವೆಚ್ಚ ಎಷ್ಟು ಅಂದರೆ ಪೇಪರ್ ಕಾಸ್ಟ್ ಅಂದರೆ 15% ಇದೆ ನೋಡ್ರಿ. ಕಾಗದದ ವೆಚ್ಚ 15% ಇದೆ. ಇಲ್ಲಿ ಕಾಗದದ ವೆಚ್ಚ ಅಂದರೆ 15% ಇದೆ ಅಂದರೆ ನೋಡಿರಿ 150ಕ್ಕೆ 15% ಲೆಕ್ಕ ಮಾಡ್ಕೋಬೇಕು. 115 50ಕ್ಕೆ 15% ಲೆಕ್ಕ ಮಾಡ್ಕೋಬೇಕು. ಇದು 52 100, ಇದು 53 150 ಕ್ಯಾನ್ಸಲ್. 15 3 45 ಡಿವೈಡ್ ಬೈ 2 45 ಡಿವೈಡ್ ಬೈ 2 ಅಂದರೆ 45 ಅರ್ಧ ಅಂದರೆ 22 ರೂಪಾಯಿ 50 ಪೈಸೆ ಆಗುತ್ತೆ. 22 rupees 50 ಪೈಸೆ ಆಗುತ್ತಲ್ಲ. 22 ರೂಪಾಯಿ 50 ಪೈಸೆ ಅನ್ನೋದು ಆ ಪುಸ್ತಕಕ್ಕೆ ತಗಲುವ ಕಾಗದದ ವೆಚ್ಚ. ಪೇಪರ್ ಕಾಸ್ಟ್ ಅಂದರೆ 22 rupees 50 ಪೈಸೆ ಆಗಿರುತ್ತೆ. ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ವಿಧಾನ. ಇಲ್ಲ ಇನ್ನೂ ಸಿಂಪಲ್ ಆಗಿ ಲೆಕ್ಕ ಬಿಡಿಸೋದು ಹೇಳ್ಕೊಡ್ತೀನಿ. ಇನ್ನೂ ಸಿಂಪಲ್ ಮೆಥಡ್ ಅಂದರೆ ನೋಡ್ರಿ ಏನು ಅಂದರೆ ಸೊ ಅದು ಸ್ವಾಮ್ಯದ ಬೆಲೆ ಅಂದರೆ ಅಸಲು ಬೆಲೆ ಅಥವಾ ಅದಕ್ಕೆ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಇದೆಯಲ್ಲ ಮೂಲ ಬೆಲೆಗಿಂತ 20% ಹೆಚ್ಚು ರೇಟನ್ನು ಪ್ರಿಂಟ್ ಮಾಡಿದ್ದಾರೆ. ಅದು 180 ರೂಪಾಯಿ ಪ್ರಿಂಟ್ ಮಾಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ. ಆ ಬುಕ್ ಮೇಲೆ 180 rupees MRP ಇದೆ ಅಂದರೆ ಅದಕ್ಕೆ ಎಷ್ಟು ಟೋಟಲ್ ಕಾಸ್ಟ್ ಆಗಿರುತ್ತಲ್ಲ ಅದಕ್ಕಿಂತ 20% ಹೆಚ್ಚಿನ ಬೆಲೆಯನ್ನು ಬುಕ್ ಮೇಲೆ ಪ್ರಿಂಟ್ ಮಾಡಿದ್ದಾರೆ ಅಂತ. 20% ಹೆಚ್ಚು ಅಂದರೆ 120%. ಹೆಚ್ಚು ಅಂದರೆ 100ಕ್ಕೆ 20 ಕೂಡಿಸಿ ಬರಿಬೇಕು. 120% ಅಂದರೆ 180 ರೂಪಾಯಿ ಆಗುತ್ತೆ. 120% ಅಂದರೆ 180 rupees ಆಗುತ್ತೆ. ಹಾಗಾದರೆ ಕಾಗದಕ್ಕೆ ತಗಲುವ ವೆಚ್ಚ ಕಂಡುಹಿಡಿಬೇಕಂದ್ರೆ ಕಾಗದಕ್ಕೆ 15% ಇದೆ ನೋಡ್ರಿ. 15% ಅಮೌಂಟ್ ಇದೆಯಲ್ಲ, 15% ಕಾಗದದ ವೆಚ್ಚ ಪೇಪರ್ ಕಾಸ್ಟ್ 15% ಇದೆಯಲ್ಲ. ಸೊ 120%ಗೆ 180 ರೂಪಾಯಿ ಆಗಿದೆ ಅಂದರೆ 15% ಎಷ್ಟು ಕಂಡುಹಿಡ್ಕೊಳ್ರೆ ಡೈರೆಕ್ಟ್ ನಿಮಗೆ ಕಾಗದದ ವೆಚ್ಚನೇ ಸಿಗುತ್ತೆ. ಇವಾಗ 62 120, 63 180 ಕ್ಯಾನ್ಸಲ್ ಆಗುತ್ತೆ. 15 × 3 45 ಡಿವೈಡ್ ಬೈ 2 45 ಅರ್ಧ ಅಂದರೆ 22 ರೂಪಾಯಿ 50 ಪೈಸೆ ಆಗುತ್ತಲ್ಲ. ಕಾಗದದ ವೆಚ್ಚ 22 ರೂಪಾಯಿ 50 ಪೈಸೆ. ಫಸ್ಟ್ ಆಪ್ಷನ್ ಕರೆಕ್ಟು. ಇಷ್ಟೇ ಸಿಂಪಲ್ಲಾಗಿ ಲೆಕ್ಕವನ್ನು ಬಿಡಿಸ್ಬೇಕು. ಆಗಲೇ ಮಾಡಿದ್ವಲ್ಲ ಅದಷ್ಟು ಅವಶ್ಯಕತೆ ಇಲ್ಲ. ಕ್ಲಿಯರ್ ಆಗಿ ಕ್ವಶನ್ ಬಿಡಿಸಿದ್ದು. ಸೆಕೆಂಡ್ ಕ್ವಶನ್ ಬರೋಣ. ಎರಡನೇ ಪ್ರಶ್ನೆಯಲ್ಲಿ ರಾಯಲ್ಟಿ ಪೇಡ್ ಟು ಎ ಬುಕ್ ಈಸ್ ಲೆಸ್ ದೆನ್ ದ ಪ್ರಿಂಟಿಂಗ್ ಕಾಸ್ಟ್ ಬೈ. ಪುಸ್ತಕಕ್ಕೆ ಪಾವತಿಸುವ ರಾಯಧನವು ಮುದ್ರಣ ವೆಚ್ಚಕ್ಕಿಂತ ಎಷ್ಟು ಕಡಿಮೆಯಾಗಿದೆ ಅಂತ. ಸೊ ರಾಯಲ್ಟಿ, ಒಂದು ಪುಸ್ತಕಕ್ಕೆ ರಾಯಲ್ಟಿ ಏನು ಕೊಡ್ತಾ ಇದ್ದಾರಲ್ಲ ಅದು ಆ ರಾಯಲ್ಟಿ ಅನ್ನೋದು ಮುದ್ರಣ ವೆಚ್ಚಕ್ಕಿಂತ ಎಷ್ಟು % ಕಡಿಮೆ ಅಂತ ಕಂಡುಹಿಡಿಬೇಕು. ಸೊ ಇಲ್ಲಿ ರಾಯಲ್ಟಿ ಅಂದರೆ 15%. ಇದು ರಾಯಲ್ಟಿ ನೋಡ್ರಿ. ಇದು 15% ರಾಯಲ್ಟಿ ಕೊಟ್ಟಿದ್ದಾರಲ್ಲ. ಇದರ ಮುದ್ರಣ ವೆಚ್ಚ ಪ್ರಿಂಟಿಂಗ್ ಕಾಸ್ಟ್ ಅಂದರೆ ನೋಡ್ರಿ, ಪ್ರಿಂಟಿಂಗ್ ಕಾಸ್ಟ್ ಅಂದರೆ 20%. ಸೊ ನೋಡ್ರಿ ಈ ರಾಯಲ್ಟಿ ಅನ್ನೋದು 15%, ಪ್ರಿಂಟಿಂಗ್ ಕಾಸ್ಟ್ಗಿಂತ ಎಷ್ಟು % ಕಡಿಮೆ ಅಂತ ಕೇಳಿದ್ದಾನೆ. ಇದು 20% ಇದೆ, ಅದು 15% ಇದೆ ಅಂದರೆ 5% ಕಡಿಮೆ ಅಂತ. ಈ ಫಸ್ಟ್ ಆಪ್ಷನ್ ನೀವೇನಾದ್ರು ಆನ್ಸರ್ ಹಾಕಿಬಿಟ್ರಿ ಅಂದರೆ ನಿಮ್ಮ ಆನ್ಸರ್ ರಾಂಗ್ ಆಗುತ್ತೆ. ಯಾಕಂದರೆ ಪರ್ಸೆಂಟೇಜಲ್ಲಿ ಆ ಥರ ಬರಲ್ಲ. ರಾಯಲ್ಟಿ ಅನ್ನೋದು ನೋಡ್ರಿ, ರಾಯಲ್ಟಿ ಅನ್ನೋದು ಇದಕ್ಕಿಂತ ರಾಯಲ್ಟಿ ಅನ್ನೋದು ಈ ಪ್ರಿಂಟಿಂಗ್ ಕಾಸ್ಟ್ಗಿಂತ 20% ಇದೆ, ಇದು 15% ಇದೆ ಅಂದರೆ ಇಲ್ಲಿಂದ ಇಲ್ಲಿ ಕಂಪೇರ್ ಮಾಡಿದ್ರೆ ಎಷ್ಟು ಕಡಿಮೆ ಆಗಿದೆ? 5% ಕಡಿಮೆ ಆಗಿದೆ. ಎಷ್ಟಕ್ಕೆ ಹೋಲಿಕೆ ಮಾಡಿದರೆ ಈ 20%ಗೆ ಕಂಪೇರ್ ಮಾಡಿದರೆ 5% ಕಡಿಮೆ ಆಗಿದೆ.
20%ಗೆ 5% ಕಡಿಮೆ ಆಗಿದೆ ಅಂದರೆ 20%ಗೆ ಕಂಪೇರ್ ಮಾಡಿದರೆ ಪ್ರಿಂಟಿಂಗ್ ಕಾಸ್ಟಲ್ಲಿ 20% ಕಡಿಮೆ ಕಂಪೇರ್ ಮಾಡಿದರೆ ರಾಯಲ್ಟಿ 5% ಕಡಿಮೆ ಆಗಿದೆ. 20%ಗೆ 5% ಕಡಿಮೆ ಆಗಿದೆ ಅಂದರೆ 100ಕ್ಕೆ ಎಷ್ಟು ಕಡಿಮೆ ಆದಂಗೆ ಅಂತ ಕಂಡುಹಿಡಿಬೇಕು. ಸೊ ಆವಾಗ ಮಾತ್ರ ನಮ್ಮ ಆನ್ಸರ್ ಕರೆಕ್ಟ್ ಆಗುತ್ತೆ. 21 25 100 ಕ್ಯಾನ್ಸಲ್ ಆಗುತ್ತೆ. 5 × 5 ಅಂದರೆ 25 ಬರುತ್ತಲ್ಲ. ಟೋಟಲಿ ರಾಯಲ್ಟಿ ಅನ್ನೋದು ಈ ಪ್ರಿಂಟಿಂಗ್ ಕಾಸ್ಟ್ಗಿಂತ 25% ಕಡಿಮೆ ಅಮೌಂಟ್ ಇದೆ ಅಂತ ಹೇಳ್ಬೋದು. 25% ಅನ್ನೋದು ಥರ್ಡ್ ಆಪ್ಷನ್. ಇದು ಕರೆಕ್ಟ್, ಫಸ್ಟ್ ಆಪ್ಷನ್ ಆನ್ಸರ್ ಆಗಲ್ಲ. ನೀವು ಅದನ್ನೇನಾರು ಹಾಕಿರಿ ಅಂದ್ರೆ ನಿಮ್ಮ ಆನ್ಸರ್ ರಾಂಗ್ ಆಗುತ್ತೆ. ಓಕೆನಾ, ಕ್ಲಿಯರಾ? ಈ ರೀತಿ ಸಿಂಪಲ್ ಆಗಿ ಈ ಕ್ವಶನ್ ಬಿಡಿಸ್ಬೋದು. ನೆಕ್ಸ್ಟ್ ಥರ್ಡ್ ಕ್ವಶನ್ ಬರೋಣ. ಇದರಲ್ಲೇ ಏನಿದೆ ಅಂತ ಓದ್ರಿ. ಫಾರ್ ಎ ಬುಕ್ ಕನ್ಸಿಸ್ಟಿಂಗ್ ಆಫ್ 180 pages, if its cost is ₹45, then the cost of per page is ಅಂತ ಅಂದರೆ 180 ಪುಟಗಳ ಒಂದು ಪುಸ್ತಕದ ಬೆಲೆ ₹45 ಆಗಿದೆ ಅಂತ. 180 ಪುಟಗಳಿಗೆ ₹45 ಆಗಿದೆ ಅಂದರೆ ಪ್ರತಿ ಪುಟದ ಬೆಲೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. 180 ಪೇಜಿಗೆ ₹45 ಆಗಿದೆ ಅಂದರೆ ಒಂದು ಪೇಜಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಕೇಳಿದಾನೆ. ಒಂದು ಪೇಜಿಗೆ ಎಷ್ಟಾಗುತ್ತೆ ಅಂತ ವೆರಿ ಸಿಂಪಲ್ ಆಗಿ ನೋಡ್ರಿ. 180 ಪೇಜಿಗೆ ₹45 ಆಗಿದೆ ಅಂದರೆ 180ರಿಂದ 45ನ್ನ ಡಿವೈಡ್ ಮಾಡಿರಿ, ಒಂದು ಪೇಜಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಅಷ್ಟೇ. 180ರಿಂದ 45ನ್ನ ಡಿವೈಡ್ ಮಾಡಿರಿ. ಸೊ ಇಲ್ಲಿ ಡಿವೈಡ್ ಮಾಡಿದರೆ 9 5 45, 9 2 18, 0 ಪಕ್ಕ ಬರೀತೀನಿ. 5 1 5, 5 4 20 ಕ್ಯಾನ್ಸಲ್ ಆಗಿ ಮೇಲ್ಗಡೆ 1 ಕೆಳಗಡೆ 4 ಇರುತ್ತೆ. 1/4 ಬರುತ್ತೆ. 1/4 ಅಂದರೆ 0.25 ಆಗುತ್ತೆ. 1/4 ಈಸ್ ನಥಿಂಗ್ ಬಟ್ 0.25 ಆಗುತ್ತೆ. 0.25 ರೂಪೀಸ್ ಆಗುತ್ತೆ. ಪ್ರತಿ ಪೇಜ್ನ ಬೆಲೆ 0.25 ರೂಪೀಸು. ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡೋಣ. ಇಲ್ಲೊಂದು ನಂಬರ್ ಸೀರೀಸ್ ಇದೆ. 160 ಇರೋದೇ 80 ಆಗಿದೆ, 120 ಆಗಿದೆ, 300 ಆಗಿದೆ, 1050 ಇದೆ. ಮೊದಲನೇ ಸಂಖ್ಯೆ 160 ಇರೋದು ಕಡಿಮೆ ಆಗಿದೆ, 80 ಆಗಿದೆ. 80 ಇರೋದು 120 ಆಗಿದೆ, ಮತ್ತೆ ಅಲ್ಲೇ 300 ಜಾಸ್ತಿ ಆಗಿದೆ. ಅದರಿಂದ ಮತ್ತೆ 1050 ಇನ್ಕ್ರೀಸ್ ಆಗ್ತಾ ಹೋಗಿದೆ. ಹಾಗಾದ್ರೆ ಆ ಡ್ಯಾಶ್ ಪ್ಲೇಸಲ್ಲಿ ಬರೋ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕು. ಈ ನಂಬರ್ ಸೀರೀಸ್ ನೋಡ್ರಿ, ಮೊದಲನೇ ಸಂಖ್ಯೆಗಿಂತ ಎರಡನೇ ಸಂಖ್ಯೆ ಮಾತ್ರ ಕಡಿಮೆ ಆಗಿ ನೆಕ್ಸ್ಟ್ ನಂಬರ್ಸ್ ಎಲ್ಲ ಇನ್ಕ್ರೀಸ್ ಆಗಿದಾವೆ ಅಂದರೆ ಈ ಥರ ನಂಬರ್ ಸೀರೀಸ್ ಇದ್ದರೆ ಇಲ್ಲಿ ಗುಣಾಕಾರದ ನಿಯಮ, ಮಲ್ಟಿಪ್ಲಿಕೇಶನ್ ರೂಲ್ ಇರುತ್ತೆ. ಸೊ ಇದು 160 ಇರೋದು 80 ಆಗಿದೆ ಅಂದರೆ 160ರಲ್ಲಿ ಅರ್ಧ ಅಂತ. 0.5 ಅಂದರೆ 160ರಲ್ಲಿ ಅರ್ಧ ಅಂತ. 0.5 ಅಂದರೆ 80 ಇಲ್ಲಿ ಬರ್ಕೊಂತೀನಿ. ಸೊ 80 ಇರೋ ಸಂಖ್ಯೆ 120 ಆಗಿದೆ ಅಂದರೆ 80ನ್ನು 1.5ರಿಂದ ಗುಣಾಕಾರ ಮಾಡಿರಿ. ನೋಡಿ ಇಲ್ಲಿ 15 ಅಂದ್ಕೊಳ್ಳೋಣ. 15 0ಗೆ 0, 15 8 120 ಆಗುತ್ತೆ. ಇಲ್ಲಿ ಒಂದು ಅಂಕೆ ಮೇಲೆ ಪಾಯಿಂಟ್ ಇದೆಯಲ್ಲ, ಇಲ್ಲೂ ಒಂದು ಅಂಕೆ ಮೇಲೆ ಪಾಯಿಂಟ್ ಇಟ್ಟರೆ 120.0 ಅಂದರೆ 120 ಆಗುತ್ತೆ. ಸೊ ಇಂಟು 1.5 ಆದಮೇಲೆ ಇಂಟು 2.5 ಬರುತ್ತೀನಿ, ಇಂಟು 2.5 ಬರುತ್ತೀನಿ. 25 0 0, 25 50 0, ದಶಕ 5, 25 1 25 ಪ್ಲಸ್ 5 30 ಆಗುತ್ತೆ. ಬಲಗಡೆಯಿಂದ ಒಂದು ಅಂಕೆ ಮೇಲೆ ಪಾಯಿಂಟ್ ಇಡ್ರಿ. 300.0 ಆಗುತ್ತೆ. ಅಲ್ಲಿ 300 ಕರೆಕ್ಟ್ ಇದೆ. ಸೊ 300 ಇರೋ ನಂಬರು 1050 ಆಗಿದೆ ಅಂದರೆ ಇಂಟು 3.5 ಮಾಡಿದರೆ 35 ಇಂಟು 0 0, 35 3s are 105 ಆಗುತ್ತೆ. ಇಲ್ಲಿ ಬಲಗಡೆಯಿಂದ ಒಂದು ಅಂಕೆ ಮೇಲೆ ಪಾಯಿಂಟ್ ಇಟ್ಟರೆ 1050 ಆಗುತ್ತೆ. ಇಲ್ಲಿ 1050 ಕರೆಕ್ಟ್ ಇದೆ ನೋಡಿ. ಇಂಟು 0.5 ಇಂಟು 1.5 ಇಂಟು 2.5 ಇಂಟು 3.5 ಇದೆ ಅಂದರೆ ಈ ಡ್ಯಾಶ್ ಪ್ಲೇಸ್ ಎಲ್ಲರ ನಂಬರ್ ಬೇಕಂದರೆ ಇಂಟು 4.5 ಮಾಡ್ಕೋಬೇಕು. ಆ 1050 ಇದೆಯಲ್ಲ 1050ಯನ್ನು 4.5 ಅಂದರೆ 45ರಿಂದ ಗುಣಿಸೋಣ. 45 0 0, 45 225. ಸೊ ಇನ್ನು 2 ಉಳಿಯುತ್ತೆ. 45 ಅಂದರೆ 45 ಪ್ಲಸ್ 2 47 ಬರುತ್ತೆ. ಬಲಗಡೆಯಿಂದ ಒಂದು ಅಂಕೆ ಮೇಲೆ ಪಾಯಿಂಟ್ ಇಟ್ಕೊಳ್ರಿ. 4725 ಬರುತ್ತೆ. 4725 ಬರುತ್ತೆ. 4725 ಅನ್ನೋದು ಫಸ್ಟ್ ಆಪ್ಷನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಬರೋಣ. In a code language, Spring is coded as UNUFRC. Then the code for mobile in that language is ಅಂತ ಇದೆ. ಒಂದು ಸಂಕೇತ ಭಾಷೆಯಲ್ಲಿ ನೋಡ್ರಿ, ಸ್ಪ್ರಿಂಗ್ ಎಂಬ ಪದವನ್ನು SPRING ಅಂತ ಸ್ಪ್ರಿಂಗ್ ಎಂಬ ಪದವನ್ನು UNUFRC ಅಂತ ಬರ್ಕೊಂಡಿದ್ದಾರೆ. ಇದೇ ಕೋಡ್ ಲ್ಯಾಂಗ್ವೇಜ್ ಪ್ರಕಾರ ಮೊಬೈಲ್ ಎಂಬ ಪದವನ್ನು ಯಾವ ರೀತಿ ಬರಿಬೋದು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇದಕ್ಕೆ ಒಂದು ಸಿಂಗಲ್ ಲೈನಲ್ಲಿ ಬರೋ ಥರ ಆಲ್ಫಾಬೆಟ್ಸ್ ಬರ್ಕೊಂಡ್ರೆ ಈ ರೀತಿ ನಮಗೆ ಕ್ಲಾರಿಟಿ ಸಿಗುತ್ತೆ.
ಮೊದಲನೇ ಅಕ್ಷರ ಎಸ್ಗೆ ಯು ಅಕ್ಷರ ಕೋಡಿಂಗ್ ಮಾಡಿದ್ದಾರೆ ಅಂದರೆ ಆಲ್ಫಾಬೆಟ್ಟಲ್ಲಿ ಎಸ್ ಇಂದ ಮುಂದಕ್ಕೆ ಒಂದು ಅಕ್ಷರ ಗ್ಯಾಪ್ ಕೊಟ್ಟು ಯು ಇದೆ ಅಂದರೆ ಪ್ಲಸ್ ಬರಿತೀನಿ, +1 ಅಂದರೆ ಮುಂದಕ್ಕೆ ಒಂದು ಅಕ್ಷರ ಗ್ಯಾಪ್ ಕೊಟ್ಟು ಬರ್ದಾರೆ. ಇದೇ ಲಾಜಿಕ್ ಪ್ರಕಾರ ಎಮ್ ಇಂದ ಮುಂದಕ್ಕೆ ಒಂದು ಅಕ್ಷರ ಗ್ಯಾಪ್ ಇಟ್ಟು ಬರ್ಕೊಂಡ್ರೆ ಓ ಬರುತ್ತೆ, ಓ ಬರಿತಾ ಅದನ್ನು. ಸರ್ ನಮಗೆ ಬೇಕಾಗಿರೋ ಆನ್ಸರಲ್ಲಿ ಫಸ್ಟ್ ಲೆಟ್ರ್ ಓ ಇರುತ್ತೆ, ಇದರಲ್ಲೂ ಓ ಇದೆ, ಇದರಲ್ಲೂ ಓ ಇದೆ, ಇದರಲ್ಲಿ ಕೆ ಇದೆ ಅಂದರೆ ರಾಂಗು, ಫಸ್ಟು ಸೆಕೆಂಡ್ ಅಥವಾ ಲಾಸ್ಟಲ್ಲಿ ಸರಿ ಉತ್ತರ ಇರುತ್ತೆ. ಎರಡನೇ ಅಕ್ಷರ ನೋಡೋಣ, ಪಿಗೆ ಎನ್ ಬರ್ಕೊಂಡರೆ ಅಂದರೆ ಪಿನ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಒಂದು ಅಕ್ಷರ ಗ್ಯಾಪ್ ಕೊಟ್ಟು ಎನ್ ಇದೆ ಅಂದರೆ -1 ಬರೀತಾ ಅದನ್ನೇ. ಇಲ್ಲೂ ಓನಿಂದ ಹಿಂದಕ್ಕೆ ಒಂದು ಅಕ್ಷರ ಗ್ಯಾಪ್ ಕೊಟ್ಟು ಬರೆದ್ವಿ ಅಂದರೆ ಎಮ್ ಬರುತ್ತೆ, ಎರಡನೇ ಅಕ್ಷರ ಎಮ್ ಬರುತ್ತೆ. ಓ ಎಮ್ ಅಂತ ಫಸ್ಟ್ ಆಪ್ಷನಲ್ಲಿದೆ, ಸೆಕೆಂಡ್ ಆಪ್ಷನಲ್ಲಿದೆ, ಇಲ್ಲಿ ಓ ಎನ್ ಇರೋದ್ರಿಂದ ಫೋರ್ತ್ ಆಪ್ಷನ್ ರಾಂಗ್. ಮೂರನೇ ಅಕ್ಷರ ನೋಡೋಣ, ಆರಿಂದ ಯು ಕೊಟ್ಟಿನಂದರೆ ಆರಿಂದ ಮುಂದಕ್ಕೆ 2 ಅಕ್ಷರ ಗ್ಯಾಪ್ ಕೊಟ್ಟು ಯು ಇದೆ, +2 ಬರಿತೀನಿ, ಮುಂದಕ್ಕೆ 2 ಅಕ್ಷರ ಗ್ಯಾಪ್ ಕೊಟ್ಟು ಯು ಇದೆ ಅಂದರೆ +2 ಬರಿತಾ ಇದೀನಿ. ಇಲ್ಲೂ ಬಿನಿಂದ ಮುಂದಕ್ಕೆ 2 ಅಕ್ಷರ ಗ್ಯಾಪ್ ಕೊಟ್ಟು ಬರ್ಕೊಂಡ್ರೆ ಈ ಅಕ್ಷರ ಬರುತ್ತೆ, ಓ ಎಮ್ ಇ ಬರ್ತಾ ಇದೆ. ನಮಗೆ ಬೇಕಾಗಿರೋ ಆನ್ಸರಲ್ಲಿ ಫಸ್ಟ್ 3 ಲೆಟರ್ಸ್ ಓ ಎಮ್ ಇ ಬರುತ್ತೆ. ಇಲ್ಲಿ ಓ ಎಮ್ ಡಿ ಇದೆ ಅಂದರೆ ಮೊದಲನೇ ಆಪ್ಷನ್ 100% ರಾಂಗು, ಓ ಎಮ್ ಇದೆ ಅಂದರೆ ಸೆಕೆಂಡ್ ಆಪ್ಷನ್ ಇದಕ್ಕೆ ಸರಿ ಉತ್ತರ. ಮತ್ತೆ ಮುಂದಕ್ಕೆ ನಾವು ಆಲ್ಫಾಬೆಟ್ಸ್ ನೋಡ್ಕೊಂತ ಕೂರೋ ಅವಶ್ಯಕತೆ ಇಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿ ಆನ್ಸರ್ ಹಾಕ್ಬೋದು. ಓಕೆನಾ. ಸೊ ನೆಕ್ಸ್ಟ್ 5th ಕ್ವೆಶನ್ ಆದಮೇಲೆ 6th ಕ್ವೆಶನ್ ಬರೋಣ. ಇನ್ ಎ ಸಿಟಿ ದೇರ್ ಆರ್ 3 ಮೇಜರ್ ನ್ಯೂಸ್ ಪೇಪರ್ಸ್ A, B and C, of which at least 2 are read by 35% of population, and A and B are read by 15%, C is read by 45%, and that all 3 are read by 10%, then the percentage of people who read newspaper C alone is ಅಂತ ನೋಡ್ರಿ. ಒಂದು ನಗರದಲ್ಲಿ ಎ, ಬಿ ಮತ್ತು ಸಿ ಎಂಬ 3 ಪ್ರಮುಖ ಪತ್ರಿಕೆಗಳಿದ್ದಾವೆ ಅಂತ, 3 ನ್ಯೂಸ್ ಪೇಪರ್ಸ್ ಇದ್ದಾವೆ. ಒಂದು ಎ ನ್ಯೂಸ್ ಪೇಪರ್ ಕೊಟ್ಟಿದ್ದಾನೆ, ಮತ್ತೊಂದು ಬಿ ನ್ಯೂಸ್ ಪೇಪರ್ ಇದೆ, ಮತ್ತೊಂದು ಸಿ ನ್ಯೂಸ್ ಪೇಪರ್ಸ್ ಒಂದು ಸಿಟಿಯಲ್ಲಿ ಸಿಗ್ತಾ ಇದ್ದಾವೆ. ಎ, ಬಿ, ಸಿ ಅಂತ 3 ನ್ಯೂಸ್ ಪೇಪರ್ಸ್ ಇದಾವಲ್ಲ, 3 ಸರ್ಕಲ್ನ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗತ್ತಾರ ನಾನು ಬರ್ಕೊಂಡೆ. ಸೊ ಅದನ್ನ ಕ್ವಶನ್ನ ಸಾಲ್ವ್ ಮಾಡೋ ಉದ್ದೇಶದಿಂದ ಈ ರೀತಿ ಬರ್ಕೊಂಡ್ರೆ ಕ್ಲಾರಿಟಿ ಸಿಗುತ್ತೆ. ಅವುಗಳಲ್ಲಿ ಕನಿಷ್ಠ 2 ಜನಸಂಖ್ಯೆಯ 35% ಜನರು ಓದಿರ್ತಾರೆ. ಕನಿಷ್ಠ 2 ಅಂದರೆ 2ಕ್ಕಿಂತ ಹೆಚ್ಚು ಅಂತ, 2 ನ್ಯೂಸ್ ಪೇಪರ್ಸು ಅಥವಾ 2ಕ್ಕಿಂತ ಹೆಚ್ಚು ನ್ಯೂಸ್ ಪೇಪರ್ಸ್ ಅಂದರೆ 3 ಅಂತ ಅರ್ಥ. ಸೊ 2ಕ್ಕಿಂತ ಕನಿಷ್ಠ 2 ಅಂದರೆ 2ಕ್ಕಿಂತ ಹೆಚ್ಚು ನ್ಯೂಸ್ ಪೇಪರ್ಸ್ ಅಂದರೆ ಈ ಪ್ಲೇಸಲ್ಲಿ ಬರೋದು, ಈ ಪ್ಲೇಸಲ್ಲಿ ಬರೋ ಜನ, ಈ ಪ್ಲೇಸಲ್ಲಿ ಬರೋ ಜನ, ಈ 3 ಪ್ಲೇಸಲ್ಲಿ ಬರೋ ಜನ ಎಲ್ಲ ಕೂಡಿದ್ರೆ ಟೋಟಲಿ 35% ಜನರು ನ್ಯೂಸ್ ಪೇಪರ್ಸ್ ಓದ್ತಾ ಇದ್ದಾರೆ ಅಂತ. ಸೊ ಅದರಲ್ಲಿ ಎ ಮತ್ತು ಬಿ ಅನ್ನು 15% ಜನರು ಓದುತ್ತಾರೆ ಅಂತಿದೆ. ಸಿ ಅನ್ನು 45% ಜನರು ಓದುತ್ತಾರೆ ಮತ್ತು 3 10% ಜನರು ಓದುತ್ತಾರೆ. 3 ನ್ಯೂಸ್ ಪೇಪರ್ ಓದೋರು 10% ಜನ ಅಂತ ಹೇಳಿದ್ದಾರೆ. ನೀವು 3 ನ್ಯೂಸ್ ಪೇಪರ್ ಓದೋರು 10% ಜನ. ಎ ಮತ್ತು ಬಿ ಅನ್ನು 15% ಜನ ಓದ್ತಾರೆ ಅಂದರೆ ಎ ಮತ್ತು ಬಿ ಇವೆರಡನ್ನ ಓದ್ತಕ್ಕಂಥ ಜನರ ಸಂಖ್ಯೆ 15% ಅಂದರೆ ಆಲ್ರೆಡಿ ಇದಿಷ್ಟು ಭಾಗದಲ್ಲಿ 10% ಕಾಣಿಸ್ತಾ ಇದೆ ಅಂದರೆ ಇನ್ನು 5% ಮಾತ್ರ ಬರಿಬೇಕು, 5%. ಸೊ ಆಮೇಲೆ ಸಿ ಅನ್ನು 45% ಜನ ಓದ್ತಾರೆ ಅಂದರೆ ಈ ಸಿ ಸರ್ಕಲಲ್ಲಿ ಬರೋ ಎಲ್ಲ ಸಂಖ್ಯೆ ಸೇರಿ 45 ಆಗಬೇಕು. ಇಲ್ಲಿ 10 ಇದೆ ಅಂದರೆ ಇಲ್ಲಿ ಬರೋ ನಂಬರು, ಇಲ್ಲಿ ಬರೋ ನಂಬರು, ಇಲ್ಲಿ ಬರೋ ನಂಬರ್ ಸೇರಿ ನಾವು 35% ಆಗಬೇಕು. ಸೊ ಟೋಟಲಿ ಈ 2 ನಂಬರ್ ಸೇರಿಲ್ಲ ನೋಡ್ರಿ, ಈ 2 ನಂಬರ್ ಸೇರಿದರೆ ಟೋಟಲಿ 35% ಆಗಬೇಕು ಅಂತ ಆಗಲೇ ಹೇಳಿದ್ದೆ. ಇದು 4 ಸೇರಿದ್ರೆ 35% ಆಗಬೇಕು ಅಂತ ಹೇಳಿದ್ದೆ. ಇವೆರಡು ಅದರಲ್ಲಿ 15% ಇದೆ, 15% ಮೈನಸ್ ಮಾಡಿದ್ರೆ ಇನ್ನು ಉಳಿಯೋದು 20%. ಇವೆರಡೂ ಸೇರಿ 20% ಆಗುತ್ತೆ ಅಂದರೆ ಸಿ ನ್ಯೂಸ್ ಪೇಪರ್ ಓದೋರು 45% ಅಲ್ಲ, ಇನ್ನು 25% ಮಾತ್ರ ಇಲ್ಲಿ ಬರ್ಕೋಬೇಕು, 25% ಮಾತ್ರ ಬರೀಬೇಕು. ಸೊ ನೋಡ್ರಿ, ಸಿ ನ್ಯೂಸ್ ಪೇಪರ್ ಓದೋ 45% ಜನ ಅಂದರೆ ಸೊ ಇಲ್ಲಿ ಸಿ ಸರ್ಕಲಲ್ಲಿ ಬರೋ ಎಲ್ಲ ಸಂಖ್ಯೆ ಸೇರಿ 45 ಆಗಬೇಕು ಅಂತ. ಸರಿ, ಸಿ ಸಂಖ್ಯೆ ಸರ್ಕಲಲ್ಲಿ ಬರೋ ಎಲ್ಲ ಸಂಖ್ಯೆ ಸೇರಿ 45 ಆಗಬೇಕು. ಆಲ್ರೆಡಿ ಇಲ್ಲಿ 10 ಕಾಣಿಸ್ತಾ ಇದೆಯಲ್ಲ, ಈ 5, 10, 15 ಇವೆರಡು ಸೇರಿ 20 ಆಗಬೇಕು, ಇವೆರಡು ಸೇರಿ 20. ಸೊ 20 + 10 30 ಅಂದರೆ ಇಲ್ಲಿ 15% ಮಾತ್ರ ಬರಿಬೇಕು. ಸಾರಿ, ತಪ್ಪಾಯ್ತದು. ಅದು ಹೆಂಗೆ ಮಾಡಬೇಕು ಅಂದರೆ ನೋಡ್ರಿ, ಸೊ ಇಲ್ಲಿ ಬರೋ ಸಂಖ್ಯೆ ಈ ಸಂಖ್ಯೆ ಈ ಸಂಖ್ಯೆ ಈ ಸಂಖ್ಯೆ ಸೇರಿ ಟೋಟಲ್ 35% ಜನ ಅಂತ ಗೊತ್ತಾಯಿತು. ಕನಿಷ್ಠ 2 ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಅಂದರೆ ಇದು 2, ಇದು 2, ಇದು 2, ಇದು 2ಕ್ಕಿಂತ ಹೆಚ್ಚು ಸೇರಿ 4 ಸೇರಿ 35% ಆಗಬೇಕು.
ಆಲ್ರೆಡಿ ಇವೆರಡು ಸೇರಿ 15% ಇದೆ ಅಂದರೆ 35ರಾಗ 15 ಮೈನಸ್ ಮಾಡಿದ್ದೀವಿ ಅಂದರೆ ಇನ್ನು 20% ಅಂದರೆ ಈ ಎರಡು ಸೇರಿ 20 ಆಗುತ್ತೆ. ಇವೆರಡು ಸೇರಿ 20 + 10 30 ಅಂದಮೇಲೆ ಇಲ್ಲಿ ಸಿ ಎಲ್ಲ ಸೇರಿ 45% ಅಲ್ಲ, ಆ 45ರಲ್ಲಿ ಇವೆರಡು ಸೇರಿ 20 + 10 30ನ ಮೈನಸ್ ಮಾಡಿದ್ರೆ ಸಿ ಸರ್ಕಲಲ್ಲಿ ಇಲ್ಲಿ ಮಾತ್ರ 15 ಅಷ್ಟೇ ಬರಿಬೇಕು, ನಾವು 15 ಮಾತ್ರ ಬರಿಬೇಕು. ಸೊ ಇಲ್ಲಿ 15 ಮಾತ್ರ ಬರ್ಕಂತ ಅದನ್ನೇ 15 ಮಾತ್ರ ಬರಿತೀನಿ ನಾನು. ಸೊ 15% ಮಾತ್ರ ಬರಿತಾ ಅದನ್ನೇ. ಸೊ ಇಲ್ಲಿ ಕ್ವಶನ್ ಕೇಳಿರೋದು ಏನು ಅಂತ ನೋಡ್ತಾ ಹೋಗ್ರಿ. ಸೊ ನಂತರ ಪತ್ರಿಕೆಯನ್ನು ಅದ ಸಿ ಪತ್ರಿಕೆಯನ್ನು ಮಾತ್ರ ಓದ್ತಕ್ಕಂಥ ಜನರ ಸಂಖ್ಯೆ ಎಷ್ಟು ಅಂದರೆ 15%. ಇದು 15% ಥರ್ಡ್ ಆಪ್ಷನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್. ಸೊ ಇನ್ನೂ ಕ್ಲಾರಿಟಿ ಬೇಕಾದರೆ ನಿಮಗೆ ಈ ಪ್ರಾಬ್ಲಮ್ ಇನ್ನೊಂದು ಸಲ ಹೇಳ್ಕೊಡ್ತೇನೆ. ಫಸ್ಟ್ ಇಲ್ಲಿ ಎ ಸರ್ಕಲ್ ಬರಿಬೇಕು, ಎ ಸರ್ಕಲ್ಲು, ಆಮೇಲೆ ಬಿ ಸರ್ಕಲ್ ಬರಿಬೇಕು, ಆಮೇಲೆ ಸಿ ಸರ್ಕಲ್ ಬರಬೇಕು. ಈ 3 ಸರ್ಕಲ್ ಬರ್ಕೊಂಬಿಟ್ಟು ಸೊ ಇಲ್ಲಿ ಕನಿಷ್ಠ 2 ಅಂತಿದೆ. ಕನಿಷ್ಠ 2 ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಅಂತ. 2 ಅಥವಾ 2ಕ್ಕಿಂತ ಹೆಚ್ಚು ಅಂದರೆ 3 ಅಂತ. 3 ನ್ಯೂಸ್ ಪೇಪರ್ ಓದೋರ ಸಂಖ್ಯೆ 35% ಜನ ಇದ್ದಾರೆ ಅಂತೇಳಿದ್ದಾನೆ. ಅಂದರೆ ಇದು 2 ಓದೋರು, ಎ ಮತ್ತು ಬಿ 2 ನ್ಯೂಸ್ ಪೇಪರ್ ಓದೋರು, ಇದು ಎ ಸಿ ಓದೋರು, ಇದು ಬಿ ಮತ್ತು ಸಿ ನ್ಯೂಸ್ ಪೇಪರ್ ಓದೋರು. 2ಕ್ಕಿಂತ ಹೆಚ್ಚು ಅಂದರೆ ಎಲ್ಲ ನ್ಯೂಸ್ ಪೇಪರ್ ಓದೋರು ಸೇರಿ ಈ 4 ಭಾಗದಲ್ಲಿ ಬರ್ತಕ್ಕಂಥ ಜನರ ಸಂಖ್ಯೆ 35% ಆಗಬೇಕು. ಆಮೇಲೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ 10% ಜನರು 3 ನ್ಯೂಸ್ ಪೇಪರ್ ಓದ್ತಾರೆ ಅಂದರೆ ಇಲ್ಲಿ 10% ಜನ ಬರೀತಾರೆ. ಆಮೇಲೆ ಎ ಮತ್ತು ಬಿ ಅನ್ನು ಓದೋರು 15% ಅಂದರೆ ಎ ಅಂದರೆ ಇದಿಷ್ಟು, ಬಿ ಅಂದರೆ ಇದಿಷ್ಟು, ಇವೆರಡು ಸೇರಿ ಎ ಮತ್ತು ಬಿ ಸೇರಿ 15% ಆಗಬೇಕು. ಇಲ್ಲಿ ಆಲ್ರೆಡಿ 10 ಕಾಣಿಸ್ತಾ ಇದೆ ಅಂದರೆ ಇಲ್ಲಿ 5% ಮಾತ್ರ ಬರ್ಕೋಬೇಕು. 5 ಇವೆರಡು ಸೇರಿ 15 ಆಗುತ್ತೆ ಎ ಮತ್ತು ಬಿ ಓದೋರ ಸಂಖ್ಯೆ. ಸೊ ಆಮೇಲೆ ನೋಡ್ರಿ, ಇದು ಸೇರಿ ಟೋಟಲ್ ಎಷ್ಟಾಗಬೇಕು? 35% ಹೇಳಿದ್ದೆ. ಆಲ್ರೆಡಿ ಇಲ್ಲಿ 10 + 5 15 ಇದೆ ಅಂದರೆ ಇವೆರಡು ಸೇರ್ಕೊಂಡು 20% ಆಗಬೇಕು. 20% ಆಗಬೇಕು. ಆಮೇಲೆ 45% ಜನ ಸಿ ನ್ಯೂಸ್ ಪೇಪರ್ ಓದ್ತಾರೆ ಅಂತ ಕೊಟ್ಟಿದ್ದಾನೆ. ಅಂದರೆ ಈ ಸಿ ನ್ಯೂಸ್ ಪೇಪರಲ್ಲಿ ಬರೋ ಎಲ್ಲ ಸಂಖ್ಯೆ ಸೇರಿ 45 ಆಗಬೇಕು. ಇಲ್ಲಿ 10 ಇದೆ, ಇವೆರಡು ಸೇರಿ 20 ಆಗುತ್ತೆ. 20 ಇದೊಂದು 10 ಅಂದರೆ ಟೋಟಲಿ 30% ಆದಂಗೆ. ಇನ್ನು 45ರಲ್ಲಿ ಈ 30%ನ ಮೈನಸ್ ಮಾಡಿದ್ದೀವಿ ಅಂದರೆ ಇನ್ನು 15% ಸಿ ನ್ಯೂಸ್ ಪೇಪರ್ ಮಾತ್ರ ಓದ್ತಾ ಇದ್ದಾರೆ ಅಂತ. ಓನ್ಲಿ 15% ಪೀಪಲ್ಲು ಸಿ ನ್ಯೂಸ್ ಪೇಪರ್ ಅಂತ ಅರ್ಥ. ಸಿ ನ್ಯೂಸ್ ಪೇಪರನ್ನು ಮಾತ್ರ ಓದೋರ ಸಂಖ್ಯೆ ಎಷ್ಟು ಅಂದರೆ 15%. ಥರ್ಡ್ ಆಪ್ಷನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆನಾ? ಒಂದು ನಗರದಲ್ಲಿ ಆಯ್ತಲ್ಲ, ಇದೇ ಕ್ವಶನ್ಗೆ ಸೊಲ್ಯೂಷನ್ ಕೊಟ್ಟಿದ್ದು ನಾನು. ನೆಕ್ಸ್ಟ್ ಕ್ವಶನ್ನು, ಇನ್ ಎ ಕ್ಲಾಸ್ ಅವರೇಜ್ ಏಜ್ ಆಫ್ 15 ಸ್ಟೂಡೆಂಟ್ಸ್ ಅಂಡ್ ಎ ಟೀಚರ್ ಈಸ್ 18 years. If teacher's age is eliminated, then the average age of students is reduced by 1 year. Then how much is the age of the teacher? ನೋಡ್ರಿ, ಒಂದು ತರಗತಿಯಲ್ಲಿ 15 ವಿದ್ಯಾರ್ಥಿಗಳು ಮತ್ತು ಒಬ್ಬ ಶಿಕ್ಷಕರ ಸರಾಸರಿ ವಯಸ್ಸು 18 ವರ್ಷ ಇದೆ. ಶಿಕ್ಷಕರ ವಯಸ್ಸನ್ನು ಕೈ ಬಿಟ್ಟರೆ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 1 ವರ್ಷ ಕಡಿಮೆ ಆಗುತ್ತದೆ. ಹಾಗಾದರೆ ಶಿಕ್ಷಕರ ವಯಸ್ಸು ಎಷ್ಟು ಅಂತ. 15 ಜನ ಸ್ಟೂಡೆಂಟ್ಸು ಒಬ್ಬ ಟೀಚರ್ನ ಏಜ್ ಸೇರ್ಕೊಂಡು 15 ಜನ ಸ್ಟೂಡೆಂಟ್ಸ್, ಪ್ರತಿಯೊಬ್ಬ ಸ್ಟೂಡೆಂಟ್ಸ್ನ ಏಜನ್ನು ಕೂಡಿ ಅದಕ್ಕೆ ಟೀಚರ್ಸ್ ಏಜನ್ನು ಕೂಡಿ ಎಷ್ಟು 15 + ಒಬ್ಬ ಟೀಚರ್ ಸೇರಿದರೆ 16 ಜನದಿಂದ 16ರಿಂದ ಡಿವೈಡ್ ಮಾಡಿದ್ರೆ ಅವರ ಸರಾಸರಿ ವಯಸ್ಸು 18 ವರ್ಷ ಬರುತ್ತೆ. ಆ ಟೀಚರ್ನ ತೆಗೆದಾಕಿ ಬರೀ 15 ಜನ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸನ್ನು ಕಂಡುಹಿಡಿದ್ರೆ ಸರಾಸರಿ ವಯಸ್ಸು 18 ವರ್ಷ ಇರುತ್ತಲ್ಲ, ಅದಕ್ಕಿಂತ 1 ವರ್ಷ ಕಡಿಮೆ ಆಗುತ್ತೆ ಅಂತ ಕೊಟ್ಟಿದ್ದಾನೆ ನೋಡ್ರಿ. ಹಾಗಾದರೆ ಶಿಕ್ಷಕರ ವಯಸ್ಸೆಷ್ಟು, ಆ ಟೀಚರ್ಸ್ ಏಜ್ ಎಷ್ಟಿತ್ತು ಅಂತ ಕಂಡುಹಿಡಿಬೇಕು. ಸೊ ಇದಕ್ಕೆ ಆನ್ಸರ್ ಬೇಕಂದ್ರೆ ಒಟ್ಟು ವಯಸ್ಸುಗಳ ಮೊತ್ತ ಕಂಡುಹಿಡ್ಕೊಳ್ಳೋಣ. ಸರಾಸರಿ ವಯಸ್ಸು 18 ವರ್ಷಗಳು ಅಂತ ಕೊಟ್ಟಿದ್ದಾನೆ, 18 ಬರ್ಕೊಳ್ಳೋಣ. ಇಂಟು 15 ಜನ ಸ್ಟೂಡೆಂಟ್ಸು ಒಬ್ಬ ಟೀಚರ್ ಸೇರಿ 16 ಜನ ಆಗ್ತಾರೆ. 16 × 18ನ ಗುಣಾಕಾರ ಮಾಡಿರಿ. ನೋಡಿರಿ, ಸರಾಸರಿ ವಯಸ್ಸು 18 ವರ್ಷ ಕೊಟ್ಟಿದ್ದೀನಲ್ಲ, ಈ 18ನ್ನು 15 ಜನ ಸ್ಟೂಡೆಂಟ್ಸು ಒಬ್ಬ ಟೀಚರ್ ಸೇರಿ 16 ಜನ ಆಗ್ತಾರಲ್ಲ, ಅವೆರಡು ಮಲ್ಟಿಪ್ಲಿಕೇಶನ್ ಮಾಡಿದರೆ 16 × 128 ಕ್ಯಾರಿ 12. 16 + 16 + 12 28 ಆಗುತ್ತಲ್ಲ. 288 ಅನ್ನೋದು ಟೋಟಲಿ 15 ಜನ ಸ್ಟೂಡೆಂಟ್ಸು ಒಬ್ಬ ಟೀಚರ್ ಸೇರಿ ಎಲ್ಲ 16 ಜನರ ಒಟ್ಟು ವಯಸ್ಸು 288 ಇಯರ್ಸ್ ಬರುತ್ತೆ. ಅದರಲ್ಲಿ ಟೀಚರ್ಸ್ ವಯಸ್ಸನ್ನು ತೆಗೆದಾಕ್ದಾಗ ಒಟ್ಟು ಮೊತ್ತ ಎಷ್ಟಾಗುತ್ತೆ ಅಂದರೆ ನೋಡ್ರಿ, 18 ವರ್ಷ ಇದ್ದದ್ದು ಟೀಚರ್ಸ್ನ ಬಿಟ್ಟಾಕಿರೋ ಸರಾಸರಿ 1 ವರ್ಷ ಕಡಿಮೆ ಆಗುತ್ತೆ. ಅಂದರೆ 18 ವರ್ಷ ಇರೋ ಸರಾಸರಿ 17 ವರ್ಷ ಆಗುತ್ತೆ. ಅವಾಗ ಟೀಚರ್ನ ತೆಗೆದಾಕಿರಂದ್ರೆ ಆ ಗ್ರೂಪಲ್ಲಿ ಉಳಿಯೋದು 15 ಜನ ಸ್ಟೂಡೆಂಟ್ಸ್ ಮಾತ್ರ. ಅವಾಗ 17 × 15 ಗುಣಿಸ್ರಿ, 15 × 105 ದಶಕ 10. ಆಮೇಲೆ 15 + 15 + 10 ಅಂದರೆ 25 ಆಗುತ್ತೆ, 255 ಆಗುತ್ತೆ.
ಸೊ 288ರಲ್ಲಿ 255 ಮೈನಸ್ ಮಾಡಿರಿ, 3 3 33 ಇಯರ್ಸ್ ಬರುತ್ತೆ, 33 ವರ್ಷ ಬರುತ್ತೆ. 33 ವರ್ಷ ಅನ್ನೋದು ಆ ಟೀಚರ್ಸ್ನ ಬಿಟ್ಟಾಕಿರಲ್ಲ, ಅವ್ರ ವಯಸ್ಸು 33 ಇಯರ್ಸ್ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರು. ಈ ರೀತಿ ಲೆಕ್ಕ ಮಾಡ್ಬೋದು. ಇನ್ನೂ ಸಿಂಪಲ್ ಮೆಥಡ್ ಬೇಕು ಇನ್ನು ಬಿಡಿಸೋಕ್ಕೂ ಅಂದ್ರೆ ನೋಡ್ರಿ ಹೇಳ್ಕೊಡ್ತೀನಿ. 15 ಜನ ಸ್ಟೂಡೆಂಟ್ಸು, ಒಬ್ಬ ಟೀಚರ್ನ ಸರಾಸರಿ ವಯಸ್ಸು 18 ವರ್ಷ ಕೊಟ್ಟಿದ್ರಲ್ಲ, ಫಸ್ಟ್ ಆ ಸರಾಸರಿ ವಯಸ್ಸು 18 ಬರ್ಕೋಬೇಕು. ಸೊ 18 ಸರಾಸರಿ ವಯಸ್ಸಿದಲ್ಲಿ ಶಿಕ್ಷಕರ ವಯಸ್ಸನ್ನು ಕೈ ಬಿಟ್ಟರೆ ಅಂದರೆ ಎಕ್ಸ್ಕ್ಲೂಡೆಡ್ ಅಂತ ಕೊಟ್ಟರೆ ಮೈನಸ್ ಬರಿಬೇಕು. ಕೈ ಬಿಟ್ಟಿದ್ದಾರೆ ಅಂದರೆ ಮೈನಸ್ ಬರೀಬೇಕು, ಸೇರಿಸ್ಕೊಂಡಿದ್ದೀವಿ ಅಂದರೆ ಪ್ಲಸ್ ಬರೀಬೇಕು. ಕೈ ಬಿಟ್ಟಾಗ ಸರಾಸರಿ ವಯಸ್ಸು 1 ವರ್ಷ ಕಡಿಮೆ ಆಗುತ್ತದೆ. ಕಡಿಮೆ ಆಗೋದು 1 ವರ್ಷ ಕಡಿಮೆ ಅನ್ನೋದಕ್ಕೆ ಮೈನಸ್ ಎಷ್ಟು ವರ್ಷ, 1 ವರ್ಷ, ಅದಕ್ಕೆ -1 ಬರೀಬೇಕು. ಈ ಮೈನಸ್ಸು ಶಿಕ್ಷಕರನ್ನು ಕೈ ಬಿಟ್ಟದಕ್ಕೆ, ಈ ಮೈನಸ್ಸು ಕಡಿಮೆ ಆಗಿರೋದಕ್ಕೆ. ಇಂಟು ಇವಾಗ 15 ಜನ ಸ್ಟೂಡೆಂಟ್ಸ್ ಮಾತ್ರ ಉಳಿತಾರಲ್ಲ ಟೀಚರ್ಸ್ ಬಿಟ್ಟಾಗ 15 ಬರೀಬೇಕು. ಈ 18 ಆಗೇ ಇರಲಿ, ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 15 ಅಂದರೆ 15 ಬರುತ್ತೆ. 18 ಪ್ಲಸ್ 15 ಕೂಡ್ರಿ 33 ಬಂತಲ್ಲ, ಆ ಶಿಕ್ಷಕರ ವಯಸ್ಸು 33 ವರ್ಷ ಆಗಿರುತ್ತೆ. ಆಪ್ಷನ್ ಸಿನೇ ಕರೆಕ್ಟು. ಈ ಮೆಥಡಲ್ಲೂ ಅದನ್ನು ಬಿಡಿಸ್ಬೋದು. ಓಕೆನಾ ಸರ್, ನೆಕ್ಸ್ಟ್ ಪ್ರಶ್ನೆ ಬರೋಣ. 8ನೇ ಪ್ರಶ್ನೆಯಲ್ಲಿ ಏನಿದೆ ಅಂತ ಹೋದ್ರಿ. In a village, out of 250 farmers, 28% of them have taken a crop of sugarcane. Out of these sugarcane growing farmers, 40% are the members of cooperative sugar factory. The cooperative sugar factory. Then how many farmers are the members of the sugar factory ಅಂತ ನೋಡ್ರಿ. ಒಂದು ಹಳ್ಳಿಯಲ್ಲಿ 250 ಜನ ರೈತರಿದ್ದಾರೆ. ಒಂದು ಹಳ್ಳಿಯಲ್ಲಿರೋದು 250 ಫಾರ್ಮರ್ಸ್ ಇದ್ದಾರೆ. ಅದರಲ್ಲಿ 28% ರೈತರು ಕಬ್ಬನ್ನು ಬೆಳೀತಾ ಇದ್ದಾರೆ. ಕಬ್ಬನ್ನು ಬೆಳೆಯಾಗಿ ಬೆಳೀತಾ ಇದ್ದಾರೆ. 250ರಲ್ಲಿ 28% ರೈತರು ಅಂದರೆ ಎಷ್ಟು ಆಗ್ತಾರೆ ಕ್ಯಾಲ್ಕುಲೇಟ್ ಮಾಡಿದರೆ ನೋಡಿರಿ. ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿದರೆ 250 ಜನ ರೈತರಲ್ಲಿ ಕಬ್ಬು ಬೆಳೀತಕ್ಕಂಥ ರೈತರ ಸಂಖ್ಯೆ ಸಿಗುತ್ತೆ. 28% ಅಂದರೆ 100ಕ್ಕೆ 28 ಆದರೆ 250ಕ್ಕೆ ಎಷ್ಟು ಅಂದರೆ ಲೆಕ್ಕ ಸಿಗುತ್ತೆ ಅಲ್ಲಿ. ಅದರಲ್ಲಿ ಈ ಕಬ್ಬು ಬೆಳೆಯುವ ರೈತರು ಎಷ್ಟು ಅಂತ ಗೊತ್ತಾಗುತ್ತಲ್ಲ, ಅದರಲ್ಲಿ 60% ಜನರು ಸಕ್ರಿಯ ಸಕ್ಕರೆ ಕಾರ್ಖಾನೆಯ ಸದಸ್ಯರಾಗಿರುತ್ತಾರೆ ಅಂತಿದೆ. ಸೊ ಇದು 6 ಅಲ್ಲ, 6 ಬರೋಂಗಿಲ್ಲ. 40% ಜನರು ಆ ಒಂದು ಸಕ್ಕರೆ ಕಾರ್ಖಾನೆಯ ಮೆಂಬರ್ಸ್ ಆಗಿರ್ತಾರೆ ಅಂತ. ಸೊ ಇವೆರಡು ಸಿಂಪ್ಲಿಫೈ ಮಾಡಿದ್ರೆ ಕಬ್ಬು ಬೆಳೆಯುವ ರೈತರು ಸಿಗ್ತಾರೆ. ಆ ಕಬ್ಬು ಬೆಳೆಯುವ ರೈತರು ಎಷ್ಟು ಬರ್ತಾರಲ್ಲ ಅದರಲ್ಲಿ 40% ಅಂದರೆ ಇದಕ್ಕೆ ಇಂಟು 40% ಹಾಕಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅಂದರೆ ಆ 40% ರೈತರು ಅಂದರೆ ಅವರು ಆ ಕಬ್ಬು ಬೆಳೆಯುವ ಕಾರ್ಖಾನೆಯ ಮೆಂಬರ್ಸ್ ಆಗಿರ್ತಾರೆ ಅಂತ. ಎಷ್ಟು ಜನ ಶುಗರ್ ಫ್ಯಾಕ್ಟ್ರಿ ಮೆಂಬರ್ಸ್ ಇದ್ದಾರೆ ಅಂತ ಕೇಳಿದಾನೆ. ಒಟ್ಟಿಗೆ ಏನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ ಅಲ್ಲಿ. ಇದು 52 100, 55 250 ಕ್ಯಾನ್ಸಲ್. ಈ 22 40, 25 100 ಕ್ಯಾನ್ಸಲ್. ಕೆಳಗಿರೋ 5 ಮೇಲಿರೋ 5 ಕ್ಯಾನ್ಸಲ್. ಈ ಕೆಳಗಿರೋ 2 ಮೇಲಿರೋ 2 ಕ್ಯಾನ್ಸಲ್. ಉಳಿದು 28 ಅಲ್ಲ, ಟೋಟಲಿ 28 ಜನ ರೈತರು ಆ ಶುಗರ್ ಫ್ಯಾಕ್ಟ್ರಿ ಸದಸ್ಯರಾಗಿರ್ತಾರೆ, ಮೆಂಬರ್ಸ್ ಆಗಿರ್ತಾರೆ. 28 ಅನ್ನೋದು ಆಪ್ಷನ್ ಏನಲ್ಲಿದೆ ನೋಡ್ರಿ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ ಏನಿದೆ ಅಂತ. In a code language, if Bina is coded as 310152, then how is Delhi coded in the same code language? ಒಂದು ಸಂಕೇತ ಭಾಷೆಯಲ್ಲಿ ಬೀನಾ ಎಂಬುದನ್ನು 310152 ಎಂದು ಸಂಕೇತಿಸಿದ್ದಾರೆ. ಅದೇ ಭಾಷೆಯಲ್ಲಿ ಡೆಲ್ಲಿಯನ್ನು ಹೇಗೆ ಸಂಕೇತಿಸಲಾಗುತ್ತದೆ ಎಂದು ಕೊಟ್ಟಾಗ ಇದಕ್ಕೆ ಆಲ್ಫಾಬೆಟ್ಸ್ ಬರ್ಕೊಂಡ್ರೆ ನಮಗೆ ಕ್ಲಾರಿಟಿ ಸಿಗುತ್ತೆ. BINA ಬೀನಾ ಅಂತ ವರ್ಡಲ್ಲಿ 4 ಲೆಟರ್ಸ್ ಇದಾವಲ್ಲ, ಇದಕ್ಕೆ ಕೋಡಿಂಗು 310152 ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಅದೇ ಸಂಕೇತ ಭಾಷೆಯಲ್ಲಿ ಡೆಲ್ಲಿ ಎಂಬುದನ್ನು ಹೇಗೆ ಬರಿಬೋದು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಆಫ್ ಆಲ್ ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ ಅಂದರೆ ಆಲ್ಫಾಬೆಟ್ಟಲ್ಲಿ ಬಿ ಅನ್ನೋದು 2ನೇ ಅಕ್ಷರ. ಆಲ್ಫಾಬೆಟ್ಟಲ್ಲಿ ಬಿ ಅನ್ನೋದು 2ನೇ ಅಕ್ಷರ. ಅದಕ್ಕೆ ಕೋಡಿಂಗ್ 3 ಕೊಟ್ಟಿದ್ದಾನೆ ಅಂದರೆ ಇದು 2ನೇ ಅಕ್ಷರ ಅಲ್ಲ, ಅದಕ್ಕೆ +1 ಕೂಡಿದ್ದಾನೆ, 3 ಬಂದಿದೆ. ನೆಕ್ಸ್ಟು ಐ ಅನ್ನೋದು ಆಲ್ಫಾಬೆಟ್ಟಲ್ಲಿ ನೋಡ್ರಿ, ಐ ಅನ್ನೋದು ಆಲ್ಫಾಬೆಟ್ಟಲ್ಲಿ ಕೌಂಟ್ ಮಾಡ್ತಾ ಬನ್ನಿ 9ನೇ ಅಕ್ಷರ ಆಗುತ್ತೆ. ಅದಕ್ಕೆ +1 ಮಾಡಿದ್ರೆ 10 ಆಗುತ್ತೆ. ಇಲ್ಲಿ 10 ಬರ್ದ ನೋಡ್ರಿ, ಐಗೆ 10 ಬರ್ಕೊಂಡಿದ್ದಾನೆ ಅಂತ. ಎನ್ ಅನ್ನೋದು ಆಲ್ಫಾಬೆಟ್ಟಲ್ಲಿ ಎಷ್ಟನೇ ಅಕ್ಷರ ಅಂದರೆ 14ನೇ ಅಕ್ಷರ ಆಗುತ್ತೆ. ಎಣಿಸ್ಕೊಂತ ಬರ್ರಿ 14ನೇ ಅಕ್ಷರ ಆಗುತ್ತೆ. ಅದಕ್ಕೆ +1 ಕೂಡ್ರಿ 15 ಬರುತ್ತೆ. ಎನ್ಗೆ 15 ಇಲ್ಲಿ ಕರೆಕ್ಟ್ ಇದೆ ನೋಡ್ರಿ. ಎ ಅನ್ನೋದು ನೆಕ್ಸ್ಟ್ ಎ ಅನ್ನೋದು ಆಲ್ಫಾಬೆಟ್ಟಲ್ಲಿ 1ನೇ ಅಕ್ಷರ, ಅದಕ್ಕೆ +1 ಕೂಡ್ರಿ 2 ಬರುತ್ತೆ. 2 ಕರೆಕ್ಟ್ ಇದೆ ನೋಡ್ರಿ. ಈಗ ಈ ಥರ ಅಲ್ಲಿ ವರ್ಡ್ಗೆ ಕೋಡ್ ನಂಬರ್ಸ್ ಕೊಡ್ತಾ ಹೋಗಿದ್ದಾನೆ. ಇದೇ ಕೋಡ್ ಲ್ಯಾಂಗ್ವೇಜ್ ಪ್ರಕಾರ ನಾವು ಡೆಲ್ಲಿಯನ್ನು ಹೇಗೆ ಬರಿಬೋದು ಅಂತ ಕೇಳಿದ್ದಾನೆ. ಡಿ ಅನ್ನೋದು ಆಲ್ಫಾಬೆಟ್ಟಲ್ಲಿ ಇದು 4ನೇ ಅಕ್ಷರ, 4ಕ್ಕೆ +1 ಮಾಡಿರಿ 5 ಬರುತ್ತೆ. ನೆಕ್ಸ್ಟು ಇ ಅನ್ನೋದು ಆಲ್ಫಾಬೆಟ್ಟಲ್ಲಿ 5ನೇ ಅಕ್ಷರ ಆಗುತ್ತೆ. ಇ ಅದಕ್ಕೆ +1 ಮಾಡಿದ್ರೆ 6 ಬರುತ್ತೆ, 5 6 ಬಂತು.
ಎಲ್ ಅನ್ನೋದು ಆಲ್ಫಾಬೆಟ್ಟಲ್ಲಿ 12ನೇ ಅಕ್ಷರ ಆಗುತ್ತೆ. 12ನೇ ಅಕ್ಷರ ಅದಕ್ಕೆ +1 ಕೂಡ್ರಿ 13 ಬರುತ್ತೆ. 13 ಬರುತ್ತೆ. 5613 ಬಂತು. ಸೊ ಇಲ್ಲೂ 5613 ಇದೆ, ಇದರಲ್ಲೂ 5613 ಇದೆ. ಇದು ರಾಂಗು. ನೆಕ್ಸ್ಟ್ ಎಚ್ ಅನ್ನೋದು ಆಲ್ಫಾಬೆಟ್ಟಲ್ಲಿ 8ನೇ ಅಕ್ಷರ +1 ಮಾಡಿದ್ರೆ ಅದಕ್ಕೆ 9 ಬರುತ್ತೆ. ಐ ಅನ್ನೋದು ಆಲ್ಫಾಬೆಟ್ಟಲ್ಲಿ 9ನೇ ಅಕ್ಷರ +1 ಮಾಡಿದ್ರೆ 10 ಬರುತ್ತೆ. 5613,910 ಬರುತ್ತೆ. 5613,910 4th ಆಪ್ಷನಲ್ಲಿದೆ. ಇಲ್ಲಿ 5613,890 ಇದೆ ಅಂದರೆ ಇದು ರಾಂಗು. ಆಪ್ಷನ್ ಡಿನೇ ಕರೆಕ್ಟ್ ಆನ್ಸರ್. ಕ್ಲಿಯರಾ? ಈ ರೀತಿ ಕೋಡಿಂಗ್ ಕೊಡ್ತಾ ಇದೆ 9th ಕ್ವಶನ್ನು. ನೆಕ್ಸ್ಟ್ 10th ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ, ಇನ್ ಎ ಟೌನ್ the ratio of employed and unemployed persons is 3:2. If there are 750 persons in the town, how many persons are unemployed? Very simple question. ಒಂದು ಪಟ್ಟಣದಲ್ಲಿ ಉದ್ಯೋಗಿಗಳಿದ್ದಾರೆ ಮತ್ತು ನಿರುದ್ಯೋಗಿಗಳಿದ್ದಾರೆ. ಆ ಎಂಪ್ಲಾಯೀಸು ಮತ್ತು ಎಂಪ್ಲಾಯೀಸು ಮತ್ತು ಅನ್ಎಂಪ್ಲಾಯೀಸ್ಗೆ ಇರ್ತಕ್ಕಂಥ ರೇಷು ಕೊಟ್ಟಿದ್ದಾನೆ 3:2 ರೇಷು ಪ್ರಕಾರ ಎಂಪ್ಲಾಯೀಸು ಅನ್ಎಂಪ್ಲಾಯೀಸ್ ಇದ್ದಾರೆ ಅಂತ. ಅದರಲ್ಲಿ ಟೋಟಲಿ 750 ಜನ ಇದ್ದಾರೆ. ಆ ಪಟ್ಟಣದಲ್ಲಿ 750 ಜನ ಇದ್ದಾರೆ ಅಂದರೆ ಅದರಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ವೆರಿ ಸಿಂಪಲ್. ಈ ಉದ್ಯೋಗಿಗಳು ಮತ್ತು ನಿರುದ್ಯೋಗಿಗಳು ಎಲ್ಲ ಸೇರಿ 750 ಇದೆ ಅಂದರೆ ಎರಡೂ ಸೇರಿ ಅನುಪಾತ ಎಷ್ಟಾಗುತ್ತೆ? 5 ಆಗುತ್ತಲ್ಲ. ಟೋಟಲ್ ರೇಷೋ 5ಕ್ಕೆ 750 ಜನ ಇದ್ದಾರೆ ಅಂದಮೇಲೆ ನಿರುದ್ಯೋಗಿಗಳ ಸಂಖ್ಯೆ ಬೇಕಾದರೆ ನಿರುದ್ಯೋಗಿಗಳ ಅನುಪಾತ 2 ಇದೆಯಲ್ಲ, ಇಂಟು 2 ಬರ್ಕೊಳ್ರಿ. ಸೊ ನಿರುದ್ಯೋಗಿಗಳ ಸಂಖ್ಯೆ ಸಿಗುತ್ತೆ. 5 1 5, 2 ಉಳಿಯುತ್ತೆ. 5 25, 0 ಉಳಿಯುತ್ತೆ. 150 × 2 ಅಂದರೆ 300 ಬರುತ್ತೆ. 300. ಸೊ ಇಲ್ಲಿ 300 ಅನ್ನೋದು ಆಪ್ಷನ್ ಬಿ ನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಆ ಒಂದು ಪಟ್ಟಣದಲ್ಲಿರ್ತಕ್ಕಂಥ ನಿರುದ್ಯೋಗಿಗಳ ಸಂಖ್ಯೆ ಅಂದರೆ 300 ಜನ ನಿರುದ್ಯೋಗಿಗಳಿದ್ದಾರೆ ಅಂತ ಹೇಳ್ಬೋದು. ನೋಡಿರಿ, ಇವೆಲ್ಲ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಸಾಕಷ್ಟು ವೀಡಿಯೋಸ್ನ ಮಾಡಿದ್ದೀನಿ KSET ಎಕ್ಸಾಮಿಗೆ, NET ಎಕ್ಸಾಮಿಗೆ ಸಂಬಂಧಪಟ್ಟಂತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಅವೆಲ್ಲ 30 ವೀಡಿಯೋಸ್ನ ನೀವು ಕರೆಕ್ಟಾಗಿ ನೋಡಿ ನೋಟ್ಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ 100% ನೆಕ್ಸ್ಟ್ ಎಕ್ಸಾಮು ನಿಮಗೆ ಈಸಿ ಆಗುತ್ತೆ. ಒಂದು ಪ್ರಾಪರ್ ಐಡಿಯಾ ಬರುತ್ತೆ. ಸೊ ಅವೆಲ್ಲ 30 ಕ್ಲಾಸಸ್ಸಲ್ಲಿರೋ ಪ್ರಶ್ನೆಗಳನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬಂದರೆ 100% ಈ ಸಬ್ಜೆಕ್ಟ್ ಅಂತ ಕಷ್ಟ ಆಗುತ್ತೆ. ನಾನು ಸಾಲ್ವ್ ಮಾಡಿರೋ ಮೆಥಡ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಏನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ವೀಡಿಯೋ ಲಿಂಕನ್ನು ಶೇರ್ ಮಾಡ್ತಾ ಬನ್ನಿ. ಸೊ ನಿಮ್ಮ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ಗೆ ಎಲ್ಲರಿಗೂ ಶುಭವಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮತ್ತೆ NET ಎಕ್ಸಾಮ್ ಸಂಬಂಧಪಟ್ಟಂಥ ವೀಡಿಯೋಸ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.